ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯ ಬಿಜೆಪಿಯಲ್ಲಿ ಜೋರಾಗಿದೆ ಅಭಿಮಾನೋತ್ಸವದ ಅಬ್ಬರ. ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗೋಕೆ ಬಿಜೆಪಿ ಸಜ್ಜಾಗ್ತಾ ಇದೆ. ಹೇಗೆ? ಮೇ 9ನೇ ತಾರೀಕು BS ಯಡಿಯೂರಪ್ಪನವರ ರಾಜಕೀಯ ವರ್ಷಗಳ ಅಭಿಮಾನೋತ್ಸವ. ಸಿದ್ದರಾಮಯ್ಯ ಅವರ ಅಮೃತ ಮಹೋತ್ಸವ ಏನಾಯಿತು, ಅದೇ ರೀತಿ ಮೇ 9ಕ್ಕೆ ರಾಜಕೀಯ ವರ್ಷಗಳ ಅಭಿಮಾನೋತ್ಸವವನ್ನು ಮಾಡಲಿಕ್ಕೆ ಈಗ ತೆರೆಮರೆಯಲ್ಲಿ ಸಿದ್ಧವಾಗ್ತಾ ಇದೆ ಬಿಜೆಪಿ. ಯಡಿಯೂರಪ್ಪ ಶಕ್ತಿ ಪ್ರದರ್ಶನಕ್ಕೆ ಚಿತ್ರದುರ್ಗ ವೇದಿಕೆ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಅಮೃತ ಮಹೋತ್ಸವಕ್ಕೆ ಟಕ್ಕರ್ ಕೊಡೋಕೆ ಸಜ್ಜಾಗ್ತಾ ಇದೆ. ಅಮೃತ ಮಹೋತ್ಸವದಲ್ಲಿ ಭಾಗಿಯಾಗಿದ್ದು 5 ಲಕ್ಷ ಜನ. ಇಲ್ಲಿ ಅಭಿಮಾನೋತ್ಸವದಲ್ಲಿ 10 ಲಕ್ಷ ಜನರನ್ನ ಸೇರಿಸಲಿಕ್ಕೆ BY ವಿಜಯೇಂದ್ರ ಪಣ ತೊಟ್ಟಿದೆ. CM ಸಿದ್ದರಾಮಯ್ಯ, ಮಾಜಿ CM BS ಯಡಿಯೂರಪ್ಪ ನಡುವಿನ ಫ್ಯಾನ್ಸ್ ವಾರ್ ಇದು. ಸೊ ಅಲ್ಲಿ 5 ಲಕ್ಷ ಸೇರಿಸಿದ್ರು. ದಾವಣಗೆರೆನಲ್ಲಿ ಮಾಡಿದ್ರಲ್ಲ 75ನೇ ವರ್ಷದ ಸಿದ್ದರಾಮಯ್ಯರ ಹುಟ್ಟುಹಬ್ಬ. ಈಗ ಅಭಿನಂದನೋತ್ಸವ. BS ಯಡಿಯೂರಪ್ಪನವರು ರಾಜ್ಯ ರಾಜಕಾರಣದಲ್ಲಿ ಸಾರ್ಥಕ 50 ವರ್ಷ ಪೂರೈಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ಅಭಿನಂದನೋತ್ಸವ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನ್ಯೂಸ್ ರೂಮ್ನಿಂದ. ಗಣಪತಿ, ಅಮೃತ ಮಹೋತ್ಸವ ವರ್ಸಸ್ ಅಭಿನಂದನೋತ್ಸವ ಈಗ ಹೇಗಿರುತ್ತೆ ಅಖಾಡ? ಏನೆಲ್ಲ ಪ್ರಸ್ತಾಪ ಆಗಬಹುದು? ಎಷ್ಟು ಜನ ಸೇರ್ತಾರೆ? ಏನು ಸಿಗ್ತದೆ ಮಾಹಿತಿ? ಖಂಡಿತ ಬದುಸುತ್ತಾರೆ. ಯಾಕಂತಂದರೆ ರಾಜ್ಯ ರಾಜಕೀಯದಲ್ಲಿ ಯಡಿಯೂರಪ್ಪನವರು ಇರ್ಬೋದು, ಸಿದ್ದರಾಮಯ್ಯವರು ಇರ್ಬೋದು, ಒಂದು ಬ್ರ್ಯಾಂಡ್ ಲೀಡರ್, ಅಂದರೆ ಅದೇ ಆದಂಥ ಪಕ್ಷಕ್ಕೆ ಒಂದಷ್ಟು ಬ್ರ್ಯಾಂಡ್ ಲೀಡರ್ ಆಗಿದ್ದರು. ಒಂದಷ್ಟು ಅಭಿಮಾನಿಗಳ ಸಮೂಹ ಇರ್ಬೋದು, ಒಂದಷ್ಟು ಸಮುದಾಯದ ಸಮೂಹಗಳನ್ನು ಒಗ್ಗೂಡಿಸಿ ಬೆಳೆದಂಥ ನಾಯಕರಾಗಿರುವಂಥದ್ದು. ಈಗ ಇತ್ತೀಚೆಗೆ ಅಭಿಮಾನೋತ್ಸವ ಜೊತೆಗೆ ಅಮೃತೋತ್ಸವ, ಅಂದರೆ ಇವು ಎರಡೂ ನಡುವಿನ ಒಂದಷ್ಟು ಪೈಪೋಟಿಗಳು ಶುರುವಾಗಿರುವಂಥದ್ದು. ನೋಡಿ, ಸಿದ್ದರಾಮಯ್ಯವರು 75ನೇ ವರ್ಷದ ಸಂದರ್ಭದಲ್ಲಿ ಅಮೃತ ಮಹೋತ್ಸವವನ್ನು ಅವರ ಆಪ್ತರು ಜೊತೆಗೆ ಅಭಿಮಾನ ಬಳಗ ಮಾಡುತ್ತೆ. ದಾವಣಗೆರೆಯಲ್ಲಿ ಬೃಹತ್ ವೇದಿಕೆಯಲ್ಲಿ ಭಾಳಷ್ಟು ಸದ್ದು ಕೂಡ ಮಾಡುತ್ತೆ. ಅಲ್ಲ ಆದಂಥ ಸಂದರ್ಭದಲ್ಲಿ ಸರಿಸುಮಾರು 5 ರಿಂದ 6 ಲಕ್ಷಗಳ ಜನಸಂಖ್ಯೆ ಸೇರಿಸಿ ಈ ಒಂದಷ್ಟು ಸಮಾರಂಭಗಳು ಕೂಡ ಮಾಡಿರುವಂಥದ್ದು. ಎಲ್ಲೊಂದು ಕಡೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೆ ಇಷ್ಟೊಂದು ಜನ ಸೇರಿದ್ರ ಅಥವಾ ಇಷ್ಟೊಂದು ಜನ ಬೆಂಬಲ ಇದೆಯಾ ಅನ್ನೋದು ಕೂಡ ಸಾಕಷ್ಟು ರಾಜಕೀಯ ಲೆಕ್ಕಾಚಾರ ಕೂಡ ಆಗಿತ್ತು. ಈಗ ಅದೇ ಥರದಾಗಿ ಈಗ BJPಯಲ್ಲೂ ಕೂಡ ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಏನು ಸಾಧನೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಭಿಮಾನೋತ್ಸವ ಅನ್ನೋ ರೆಡಿ ಮಾಡ್ಕೊಂಡಿರುವಂಥದ್ದು. ಇದು ಚಿತ್ರದುರ್ಗದಲ್ಲಿ ಆರಂಭ ಆಗುತ್ತೆ. ಮೇ 9ರಂದು ಈಗ ಬೃಹತ್ ವೇದಿಕೆಯಲ್ಲಿ ಸುಮಾರು 10 ಲಕ್ಷ ಜನ ಸೇರಿಸಲಿಕ್ಕೆ ಈಗಾಗಲೇ BJP ನಾಯಕರು ಈಗಾಗಲೇ ಚಿಂತನೆ ಮಾಡ್ತಿರುವಂಥದ್ದು. ಕಾರಣ ಇಷ್ಟೇ, ಈ ಸಿದ್ದರಾಮಯ್ಯವರಿಗೆ ಸರಿಸಮಾನವಾಗಿ ಯಡಿಯೂರಪ್ಪನವರು ಕೂಡ ಇದ್ದಾರೆ. ಯಡಿಯೂರಪ್ಪನವರಿಗೂ ಕೂಡ ಒಂದಷ್ಟು ಬಳಗ ಇದೆ, ಒಂದಷ್ಟು ಫಾಲೋವರ್ಸ್ ಇದ್ದಾರೆ, ಒಂದಷ್ಟು ಅಭಿಮಾನಿಗಳು ಕೂಡ ಅವರನ್ನು ನೆನೆಸ್ಕೊಳ್ಬೇಕು, ಜೊತೆಗೆ ಅವರ ಈ ರೀತಿಯಾದಂಥ ಅಭಿಮಾನೋತ್ಸವದಲ್ಲಿ ಭಾಗಿಯಾಗಬೇಕನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದೆ. ಇದೇ ಜನಸಂಖ್ಯೆ ಆಧಾರದ ಮೇಲೆ ಯಾವ ಲೀಡ್ರ್ ಹೆಚ್ಚು ಮಹತ್ವ, ಯಾವ ಜನನಾಯಕರೇ ಹಿಂದೆ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಅನ್ನೋದು ಕೂಡ ಅವರ ಅಭಿಮಾನಿಗಳು ಈಗ ಲೆಕ್ಕ ಹಾಕ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಬೆಟ್ಟಿಂಗ್ ರೀತಿಯಲ್ಲಿ ಈ ರೀತಿಯಾದಂಥ ಒಂದು ಅಭಿಮಾನಿಗಳು ಒಂದಷ್ಟು ರೆಡಿ ಆಗ್ತಿರುವಂಥದ್ದು ನಾವೀಗ ಗಮನಿಸ್ಬೋದು. ಈ ಹಿಂದೆ ಸಿದ್ದರಾಮಯ್ಯವರ ಅಮೃತೋತ್ಸವ ಮಾಡಿದಾಗ ಸುಮಾರು 5 ರಿಂದ 6 ಲಕ್ಷ ಜನಸಂಖ್ಯೆ ಸೇರಿರುತ್ತರು. ಈಗ ಅದೇ ಟಾರ್ಗೆಟ್ ಇಟ್ಕೊಂಡು BJP ನಾಯಕರು ಯಡಿಯೂರಪ್ಪನವರ ಅಭಿಮಾನೋತ್ಸವದಲ್ಲಿ ಸರಿಸುಮಾರು 10 ಲಕ್ಷ ಜನಸಂಖ್ಯೆಯನ್ನು ಸೇರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ವಿಜಯೇಂದ್ರ ಅವರ ಬಣ ಸಿದ್ಧವಾಗಿದೆ. ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯವರ ಒಂದು ಅಮೃತೋತ್ಸವ ಮಾಡಿದಾಗ ಸರಿಸುಮಾರು ಅವರ ಆಪ್ತರಿರ್ಬೋದು, ಅವರ ಅಭಿಮಾನಿಗಳಷ್ಟೇ, ಅಂದರೆ ಪಕ್ಷ ವೇದಿಕೆಯಿಂದ ದೂರ ಇಟ್ಟು ಈ ಅಮೃತೋತ್ಸವವನ್ನು ಮಾಡಿದ್ರು. ಆದರೆ BJPಯಲ್ಲಿ ಹಾಗಾಗ್ತಿಲ್ಲ. ಯಡಿಯೂರಪ್ಪನವರ ಜೊತೆಗೆ ಇವತ್ತು ಪಕ್ಷ ನಿಂತು ಕೂಡ ಈ ಅಭಿಮಾನೋತ್ಸವ ಮಾಡ್ತಾ ಇದೆ. ಯಡಿಯೂರಪ್ಪನವರ ಆಪ್ತರು ಕೂಡ ಇದ್ದಾರೆ, ಅಭಿಮಾನಿಗಳು ಕೂಡ ಇದ್ದಾರೆ. ಅಂದರೆ ಈ ಬೃಹತ್ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರಿಗಿಂತ ಯಡಿಯೂರಪ್ಪನವರು ಕೂಡ ಗಟ್ಟಿ ಲೀಡರ್, ಒಂದು ಬ್ರ್ಯಾಂಡ್ ಲೀಡರ್ ಅನ್ನೋ ಒಂದು ಸೃಷ್ಟಿ ಮಾಡಲಿಕ್ಕೆ ಈಗಾಗಲೇ ವಿಜೇಂದ್ರ ಅವರು ರೆಡಿಯಾಗಿದ್ದಾರೆ. ಇದಕ್ಕೆ ಅವರು ಪಕ್ಷ ಇರ್ಬೋದು, ಆಪ್ತರು ಕೂಡ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ನಾಡಿದ್ದು ಅಂದರೆ ಭಾನುವಾರ 26ನೇ ತಾರೀಕು ಭೂಮಿ ಪೂಜೆ ಕೂಡ ನಡೆಯುತ್ತೆ. ಅಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳು, ಅಂದರೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಬೇಕು, ಸರಿಸುಮಾರು 10 ಲಕ್ಷ ಜನಸಂಖ್ಯೆ ಬರಬೇಕಂದ್ರೆ ರಾಜ್ಯದ ಮೂಲೆಯಿಂದಲೂ ಕೂಡ ಅವರಿಗೆ ವ್ಯವಸ್ಥೆಗಳು ಹೇಗಿರಬೇಕು, ಅವರಿಗೆ ಒಂದಷ್ಟು ಸಿದ್ಧತೆ ಕಾರ್ಯಕ್ರಮಗಳು ಏಪ್ರಿಲ್ 26ರಂದು ಭೂಮಿ ಪೂಜೆ ನಡೆಯುವ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆ ಕೂಡ ನಡೆಯುತ್ತೆ. ಈಗ ಈ ವಿಚಾರದಲ್ಲಿ ಅಂದರೆ ಇದೇ ವೇದಿಕೆಯಲ್ಲಿ ಒಂದು ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡಲಿಕ್ಕೆ ಯಡಿಯೂರಪ್ಪನವರ ಮುಖಾಂತರ BJP ಹೈಕಮಾಂಡ್ ಸಿದ್ಧತೆಗಳು ಕೂಡ ನಡೆಸಿರುವಂಥದ್ದು. ಯಾವ ರೀತಿ ಟಕ್ಕರ್ ಕೊಡ್ಬೋದು ನೋಡಿ, ಇತ್ತೀಚಿನ ಘಟನೆಗಳನ್ನು ನೆನೆಸ್ಕೊಂಡಾಗ, ಅಂದರೆ ಯಡಿಯೂರಪ್ಪನವರ ಮುಖಾಂತರ ಹೇಳಿಸಿದ್ರೆ ಅದಕ್ಕೊಂದು ಮೈಲೇಜ್ ಇರುತ್ತೆ, ಅವರ ಅಭಿಮಾನಿಗಳು ಕೂಡ ಕೇಳ್ತಾರೆ, ರಾಜಕೀಯದಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಉಂಟಾಗುತ್ತೆ ಅನ್ನೋದು ಕೂಡ ಈಗಾಗಲೇ BJPಯವರ ಒಂದಷ್ಟು ಲೆಕ್ಕಾಚಾರ. ಹೀಗಾಗಿ ಪ್ರಮುಖವಾಗಿ ಇತ್ತೀಚೆಗೆ ನಡೆದಂಥ 3 ಘಟನೆಗಳನ್ನು ಇದೇ ವೇದಿಕೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಜೊತೆಗೆ ಯಡಿಯೂರಪ್ಪನವರಿಂದ ಹೇಳಿಸುವಂಥ ಮೂಲಕ ಸಿದ್ದರಾಮಯ್ಯವರಿಗೆ ಟಕ್ಕರ್ ಕೂಡ ಕೊಡ್ತಾರೆ. ಆ 3 ವಿಚಾರಗಳು
ಪ್ರಮುಖವಾಗಿ ಇತ್ತೀಚೆಗೆ ಮಹಿಳಾ ಮೀಸಲಾತಿ ತರಲಿಕ್ಕೆ ಮೋದಿ ಸರ್ಕಾರ ಸಾಕಷ್ಟು ಪ್ರಯತ್ನ ಪಟ್ಟಿತ್ತು. ಆದರೆ ವಿಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಸೇರಿದಂತೆ ಅನೇಕ ವಿಪಕ್ಷಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ಯಡಿಯೂರಪ್ಪನವರ ಮುಖಾಂತರ ಕಾಂಗ್ರೆಸ್ ತನ್ನ ಮಹಿಳಾ ಮೀಸಲಾತಿಗೆ ಎಷ್ಟರ ಮಟ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಮಹಿಳಾ ಸಮುದಾಯ ವೋಟ್ ಮಾತ್ರ ಬೇಕು, ಆದರೆ ಮಹಿಳೆಯರು ಬೇಡ, ಮಹಿಳೆಯರ ಅಭಿವೃದ್ಧಿ ಬೇಡ, ಮಹಿಳೆಯರು ರಾಜಕೀಯಕ್ಕೆ ಬರೋದು ಬೇಡ, ಈ ವಿಚಾರವನ್ನು ಇದೇ ವೇದಿಕೆಯಲ್ಲಿ ಹೇಳಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಪಾಯಿಂಟ್ ನಂಬರ್ 2 ನೋಡೋದಾದರೆ, ಈಗಾಗಲೇ ಮೋದಿಯವರನ್ನು ಪ್ರಧಾನಿಯಾಗಿ ನಮ್ಮ ದೇಶ ಅಷ್ಟೇ ಅಲ್ಲದೆ ವಿದೇಶದಲ್ಲೂ ಕೂಡ ಸಾಕಷ್ಟು ಮೈಲೇಜ್ ಇದೆ, ಒಂದಷ್ಟು ಹೆಸರು ಕೂಡ ಇದೆ. ಈ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ನಾಯಕರು ಭಯೋತ್ಪಾದಕರು ಅನ್ನೋ ಲೆಕ್ಕಾಚಾರದಲ್ಲಿ ಅವರನ್ನು ವೀಕ್ಷಣೆ ಅಂದರೆ ಹೆಸರು ಹೇಳುವ ಹೇಳಿಕೆ ಮೂಲಕ ಅವರನ್ನು ಟೀಕೆಗಳನ್ನು ಮಾಡ್ತಾ ಇದೆ. ಈ ಎಲ್ಲ ವಿಚಾರಗಳು ಸೇರಿದಂತೆ ಕ್ಷೇತ್ರ ಪುನರ್ ವಿಂಗಡಣೆಗೂ ಕೂಡ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ. ಈ ವಿಚಾರವನ್ನು ಇದೇ ವೇದಿಕೆ ಹೇಳಿಸುವ ಮೂಲಕ ಕಾಂಗ್ರೆಸ್ಗೆ ಜೊತೆಗೆ ಸಿದ್ದರಾಮಯ್ಯವರಿಗೆ ಟಕ್ಕರ್ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.